ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕದ ಸುದೀರ್ಘಾವಧಿ ಸಿಎಂ ಅನ್ನುವಂತಹ ಪ್ರಸಿದ್ಧ ರಾಮಯ್ಯನವರಾಗ್ತಾ ಇರುವಂತಹ ಒಂದು ಸುದಿನ ಆಗಿದೆ. 2793 ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗುವ ಮುಖಾಂತರವಾಗಿ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದಂತ ಹಿರಿಮೆ ಸಿದ್ದರಾಮಯ್ಯನವರಿಗೆ ಸಲ್ತಾ ಇದೆ. 4.5 ದಶಕದ ಬಳಿಕ ಅಳಿಯಿತು ಅರಸು ರೆಕಾರ್ಡ್. ದಾಖಲೆಯ 16 ಬಜೆಟ್ಗಳನ್ನು ಮಂಡಿಸಿದ ಸಿದ್ದುಗೆ ಇದೀಗ ಮತ್ತೊಂದು ಹೆಮ್ಮೆಯ ಗರಿ ಕೂಡ. ಇನ್ನು ಆಳಿಗಿಂತ ಕೀಳಾಗಿ ಕುರಿ ಕಾಯ್ತಾ ಇದ್ದ ಸಿದ್ದರಾಮಯ್ಯನವರು ಅರಸರಿಗಿಂತ ಮೇಲಾಗಿ ಸುದೀರ್ಘ ರಾಜ್ಯಭಾರ ಮಾಡ್ತಾ ಇರುವಂಥದ್ದು ಒಂದು ಹೆಮ್ಮೆಯ ವಿಚಾರ. ಅವರ ಅಭಿಮಾನಿಗಳಿಗೆ, ಅವರ ಊರಿನ ಜನಗಳಿಗೆ, ಎಲ್ರಿಗೂ ಕೂಡ ಮತ್ತು ರಾಜ್ಯದ ಜನತೆಗೂ ಕೂಡ. ಅಂದರೆ ನಮ್ಮಲ್ಲಿ ಸಮಾನತೆ ಅನ್ನೋದು ಹೇಗಿದೆ, ಪ್ರಜಾಪ್ರಭುತ್ವ ಅನ್ನುವಂಥ ಒಂದು ಸುಂದರ ವ್ಯವಸ್ಥೆ ಯಾವ ಮಟ್ಟಿಗಿದೆ, ಏನೂ ಇಲ್ಲದ ಬರಿಗೈಯಲ್ಲಿದ್ದ ಒಂದು ಬಡ ಕುಟುಂಬ ರಾಜ್ಯದ ಬಗ್ಗೆ ಅಥವಾ ಆಡಳಿತದ ಬಗ್ಗೆ ಗೊತ್ತೇ ಇಲ್ಲದಂಥ ಒಬ್ಬ ವ್ಯಕ್ತಿ 2793 ದಿನಗಳು ಸುದೀರ್ಘವಾಗಿ ನಮ್ಮನ್ನು ಆಳ್ತಾರೆ ಅಂತಂದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಅದ್ಭುತವಾಗಿದೆ, ಎಲ್ರಿಗೂ ಅವಕಾಶಗಳನ್ನು ಕಲ್ಪಿಸ್ತಾ ಇದೆ ಅನ್ನೋದನ್ನು ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಇದೆಲ್ಲವೂ ಕೂಡ ಆಗ್ತಾ ಇರೋದು ಪ್ರಜಾತಂತ್ರದ ಪವಾಡ. ಇದು ಸಾಧ್ಯ ಆಗೋದು ನಮ್ಮ ಭಾರತದಲ್ಲಿ ಮಾತ್ರ ಅನ್ನೋದು ಖುಷಿಯ ಸಂಗತಿ. ಆಳ್ದವ್ರು ಆಳ್ತಾರೆ ಅಥವಾ ದುಡ್ಡಿದ್ದವ್ರು ಆಳ್ತಾರೆ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಳ್ತಾರೆ. ಅದೆಲ್ಲ ಹೊರತುಪಡಿಸಿ ಕುರಿಗಾಯಿ ಆಗಬೇಕಾದವರು ರಾಜ್ಯದ ಸಿ ಎಂ ಆಗಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಹೆಮ್ಮೆ ಅಂತ ಅನ್ಸುತ್ತೆ. ಕರ್ನಾಟಕದ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 2 ಅವಧಿಯ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಈ ಹುದ್ದೆಯಲ್ಲಿ 2793 ದಿನಗಳನ್ನು ಪೂರೈಸುವುದರ ಮುಖಾಂತರವಾಗಿ ಅತಿ ಹೆಚ್ಚು ಕಾಲ ನಾಡಿನ ಚುಕ್ಕಾಣಿ ಹಿಡಿದ ಮುಖ್ಯಮಂತ್ರಿಯಾಗಿ ದಾಖಲೆ ಸೃಷ್ಟಿಸಿದ್ದಾರೆ. ಇದುವರೆಗಿನ ಅತಿ ಸುದೀರ್ಘ ಅವಧಿಯವರೆಗೆ ಮುಖ್ಯಮಂತ್ರಿ ಆಗಿದ್ದ ದಿವಂಗತ ದೇವರಾಜ ಅರಸು ಅವರ ದಾಖಲೆ ಮುರಿದಿದೆ. ಅರಸು ಅವರು ಮುಖ್ಯಮಂತ್ರಿ ಹುದ್ದೆಯಲ್ಲಿ 2 ಅವಧಿಯಲ್ಲಿ ಒಟ್ಟಾರೆ 2792 ದಿನ ಆಡಳಿತ ನಡೆಸಿದರು. ಜನವರಿ 6ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ಅವಧಿಯ ಮುಖ್ಯಮಂತ್ರಿ ಹುದ್ದೆಯಲ್ಲಿ 2792 ದಿನ ಪೂರೈಸಿದ್ದು, ಜುಲೈ 7ಕ್ಕೆ ಸಿದ್ದರಾಮಯ್ಯ ನಾಡಿನ ಸುದೀರ್ಘ ಅವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ದೇವರಾಜು ಅರಸು ಅವರು 1972ರ ಮಾರ್ಚ್ 20ರಂದು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಚುಕ್ಕಾಣಿಯನ್ನು ಹಿಡಿದರು. 1977ರ ಡಿಸೆಂಬರ್ 31ರವರೆಗೆ ಅಂದರೆ 5 ವರ್ಷ 286 ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. ಬಳಿಕ 1978ರ ಫೆಬ್ರವರಿ 28ರಂದು 1980ರ ಜನವರಿ 12ರವರೆಗೆ ಅಂದರೆ 1 ವರ್ಷ 318 ದಿನಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ಒಟ್ಟು 2792 ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. 4.5 ದಶಕದ ಬಳಿಕ ಅಳಿಯಿತು ಅರಸು ಅವರ ಈ ದಾಖಲೆ. 2013ರ ಮೇ 13ರಂದು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು 2018ರ ಮೇ 17ರವರೆಗೆ ಅಂದರೆ ಸಂಪೂರ್ಣವಾಗಿ 5 ವರ್ಷ 4 ದಿನ 1829 ದಿನ ಟೋಟಲ್ ಆಗಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅಂದಿನ ಹೆಗ್ಗಳಿಕೆ ಇಲ್ಲಿವರೆಗೂ ಅವರನ್ನು ಕರ್ಕೊಂಡು ಬಂದಿರೋದು ದಾಖಲೆಗಳನ್ನು ಸೃಷ್ಟಿಸುವಂಥ ಮಟ್ಟಿಗೆ ಇವತ್ತು ಸಿದ್ದರಾಮಯ್ಯನವರು ಪ್ರಸಿದ್ಧಿಯಾಗಿದ್ದಾರೆ, ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಪೂರ್ಣಾವಧಿ ಸಿ ಎಂ ಆಗುವ ವಿಶ್ವಾಸ ನನಗಿದೆ ಅಂತ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೂಡ ಕೊಟ್ಟಿರುವಂಥದ್ದು. ಏನೇ ಆದರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಾನೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಿ ಎಂ ಬದಲಾವಣೆ ಚರ್ಚೆ ವೇಳೆ ಮಹತ್ವದ ಪ್ರತಿಕ್ರಿಯೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಸಾಧನೆಗಳಾಗ್ತಾ ಇದೆ, ದಾಖಲೆಗಳಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗೆ ನಾನು ಪೂರ್ಣಾವಧಿ ಸಿ ಎಂ ಆಗಿರ್ತೀನಿ ಅನ್ನುವಂಥ ವಿಶ್ವಾಸ ನನಗಿದೆ, ಹೈಕಮಾಂಡ್ ನನ್ನ ಮೇಲೆ ನಂಬಿಕೆ ವಿಶ್ವಾಸವನ್ನ ಇಟ್ಟಿದೆ ಅನ್ನುವಂಥ ನಂಬಿಕೆನೂ ನನಗಿದೆ. ಆದರೂ ಕೂಡ ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೋ, ಹೈಕಮಾಂಡ್ ನಾಯಕರ ತೀರ್ಮಾನ ಏನಿರುತ್ತೋ ಅದೇ ಅಂತಿಮ ತೀರ್ಮಾನ, ನಾನು ಅದಕ್ಕೆ ಬದ್ಧನಾಗಿರ್ತೀನಿ ಅನ್ನೋದನ್ನು ಮತ್ತೆ ಪುನರ್ ಉಚ್ಚರಿಸಿದ್ದಾರೆ. ಅಂದರೆ ಇಲ್ಲ ನಾನೇ ಸಿ ಎಂ, ನನ್ನನ್ನು ಯಾರು ಬದ್ದು ಮಾಡೋದಕ್ಕಾಗಲ್ಲ, ಈ ಥರದ್ದು ಯಾವುದನ್ನೂ ಹೇಳದೆ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದು ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೋ ನಾನು ಅದನ್ನು ಕೇಳ್ತೀನಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರು ಮಾತನಾಡಿರೋದು ಇದೆ, ಕೇಳ್ಕೊಬರೋಣ ಬನ್ನಿ. ಅವಕಾಶ ಸಿಕ್ಕಿದೆ, ನನಗೆ ಸಮ ಮಾಡ್ತಕ್ಕಂಥ ಅವಕಾಶ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ, ಗೊತ್ತಿಲ್ಲ ನನಗೆ. ನಾಳೆ ಬ್ರೇಕ್ ಆಗುತ್ತೆ. ಅದು ಮತ್ತೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ.
ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದವ್ರು ಚೀಫ್ ಮಿನಿಸ್ಟರ್ ಇಟ್ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ನನಗೆ ಗೊತ್ತಿಲ್ಲ, ಮತ್ತೆ ಯಾರು ಮಾಡ್ತಾ ಇದ್ದಾರಂತೂ ಗೊತ್ತಿಲ್ಲ. ಮಾಡ್ತಾರೆ. ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದಕ್ಕೆ ಪ್ರಚಾರ. ತೃಪ್ತಿ ಇದೆ. ಯಾಕಂದ್ರೆ ಜನರಿಗೆ ಕೆಲಸ ಮಾಡೋದೇ ಖುಷಿ. ರಾಜಕಾರಣ ಅಂದ್ರೇನು? ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು, ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು. ಬಟ್ ಯಾವತ್ತಾದ್ರೂ ಅನ್ಕೊಂಡಿದ್ರೆ ಸರ್ ಈ ಥರದೊಂದು ರೆಕಾರ್ಡ್ ಮಾಡಬಲ್ಲೆ ನಾನು ಒಬ್ಬ ಸಿದ್ದರಾಮಯ್ಯನಿಂದ ಬಂದ್ಬಿಟ್ಟು? ನನಗೆ ಗೊತ್ತೇ ಇಲ್ಲ. ನಾನು ಭಾಳ ಹೆಚ್ಚಂದರೆ ಒಂದು ಸಾರಿ MLA ಆಗಬೇಕು ಅಂತ ಕೇಳಿದ್ದೆ. MLA ಆದೆ, ಆಮೇಲೆ ಅವಕಾಶ ಸಿಕ್ತು, ಮಂತ್ರಿ ಆದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ, ಲೀಡರ್ ಆಫ್ ದಿ ಅಪೋಸಿಷನ್ ಆದೆ, ಮುಖ್ಯಮಂತ್ರಿನೂ ಆದೆ. ಹೀಗೆ ಅವಕಾಶಗಳು ಬಂದಿದ್ದಾವೆ, ಮಾಡಿದ್ದೀವಿ. ಮೈಸೂರಿನವರೇ ಸರ್, ನೀವು ಮೈಸೂರಿನವರೇ, ಹಾಗಾಗಿ ಮೈಸೂರಿನಿಂದಲೇ ಈ ರೀತಿಯಾದ ದೀರ್ಘಾವಧಿಯ CM ಅಂತೇಳಿ ಒಂದು ದಾಖಲೆ ಉಳ್ಕೊಂಡ್ರೆ ಸರ್. ಮೈಸೂರಿಗೆ ಅವರು ಮೈಸೂರಿನವರು, ನಾನು ಮೈಸೂರಿನವರು. ಆದರೆ ಕಾಲ ಬೇರೆ ಬೇರೆ, ಕಾಲಘಟ್ಟ ಇದೆಯಲ್ಲ. ಅವರಿದ್ದಂಥ ಕಾಲ 72ರಿಂದ 80ರವರೆಗೆ ಇದ್ದರು ಅವರು. ನಾನು 2 ಟರ್ಮ್ ಇದ್ದೀನಿ. 83ರಿಂದ ಅಲ್ಲ 2013ರಿಂದ 18ರವರೆಗೂ, ಮತ್ತು 2023ರಿಂದ ಇಲ್ಲಿವರೆಗೆ ಇದ್ದೀನಿ. ಮುಂದೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು. ಪ್ರಬಲ ಜಾತಿಗಳ ನಡುವಿನ ಇಷ್ಟೊಂದು ಪೈಪೋಟಿ ನಡುವೆ ಕುರುಬ ಸಮುದಾಯದಿಂದ ಬಂದ್ಬಿಟ್ಟು ಈ ಲೆವೆಲ್ಗೆ ಬರೋದು ನಾಟ್ ಈಸಿ. ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ ಸರ್. ಈಗ ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದೀರಿ, ಜನಕ್ಕೆ ನಾನು ಇನ್ನೂ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ಅನ್ನೋದು ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ. ಅಸಮಾನತೆ ಹೋಗೋವರೆಗೂ ನಾವು ಸಾಮಾಜಿಕ ಎಲ್ರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ, ಮತ್ತು ಆ ಜನಗಳ ಕೆಲಸ ಮಾಡ್ತಲೇ ಇರ್ತೀವಿ. ಸಾಕಷ್ಟು ಅವಕಾಶ ಸಿಕ್ಕಿದೆ.